ಇಂದಿನ ಯುವ ಪೀಳಿಗೆಯು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಮುನ್ನೆಲೆಗೆ ಬರಲು ಶಿಕ್ಷಣವೇ ದಾರಿ. ಒಂದು ಸಮಾಜ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುನ್ನೆಲೆಗೆ ಬರಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ಇಂದಿನ ಯುವ ಪೀಳಿಗೆಯು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕೆಂದು ಶ್ರೀ ಕ್ಷೀರಾಕ್ಷರಿ ಮಹಾಸ್ವಾಮಿಗಳು ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಕಡಬ ಹೋಬಳಿಯ ಮಳೆಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದ ಚಿಕ್ಕಪುರದಮ್ಮ ದೇವಿಯ ನೂತನ ದೇವಸ್ಥಾನದ ಕಳಸ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನ ನೆರವೇರಿಸಿ ಮಾತನಾಡಿದ ಅವರು, ದೇವಾಲಯಗಳನ್ನು ಮನುಷ್ಯನ ಮನ ಸಂತೃಪ್ತಿಗಾಗಿ ನಿರ್ಮಿಸಬೇಕೇ ಹೊರತು ಆಡಂಬರಕ್ಕಲ್ಲ. ನಮ್ಮ ಸಮಾಜವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಪ್ರಜ್ಞಾವಂತರಾಗಬೇಕು. ಶಿಕ್ಷಣವಂತರಾದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸದೃಢರಾಗ್ತೇವೆ ಎಂದಿದ್ದಾರೆ. ಎಲ್ಲಾ ಸಮಾಜಗಳು ಇಷ್ಟು ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದೆ. ಇನ್ನೂ ಹಿಂದೆ ಇದೆ. ಅದನ್ನು ದಾಟಿ ಬರಬೇಕು ಅಂದರೆ ನಮಗೆ ಶಿಕ್ಷಣದ ಅವಶ್ಯಕತೆ ಬಹಳ ಹೆಚ್ಚು. ಶಿಕ್ಷಣ ಅಂದರೆ ಎಲ್ಲರೂ ಎಜುಕೇಟೆಡ್ ಆಗಬೇಕು, ಎಲ್ಲರೂ ಓದ್ಕೋಬೇಕು, ಎಲ್ಲರೂ ಕೆಲಸ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ನಿಗಮಗಳಲ್ಲಿರ್ಬೋದು, ಸ್ವಯಂ ಉದ್ಯೋಗ. ಮೇ 5ರಿಂದ ಜಾತಿ ಗಣತಿಯು ಪ್ರಾರಂಭವಾಗಲಿದ್ದು, ಗಣತಿದಾರರು ಮನೆ ಬಾಗಿಲಿಗೆ ಬಂದಾಗ ಆದಿ ಕರ್ನಾಟಕ, ಆದಿ ದ್ರಾವಿಡ, ಹರಿಜನ, ಮಾದಾರ ಎಂಬ ಪದ ಬಳಸದೆ ಮಾದಿಗ ಎಂದು ನಮೂದಿಸಬೇಕೆಂದು ಸಮುದಾಯದ ಮುಖಂಡರಿಗೆ ಕರೆ ನೀಡಿದ್ರು. ಮೇ 5ರಿಂದ ಆರಂಭವಾಗುವಂತ ಸಮೀಕ್ಷೆಯಲ್ಲಿ ನೀವೆಲ್ಲರೂ ಮಾದಿಗ ಅಂತ ಬರೆಸಬೇಕು. ಹರಿಜನ ಬರೆಸಬೇಡಿ, ಆದಿ ಆಂಧ್ರ ಬರೆಸಬೇಡಿ, ಆದಿ ದ್ರಾವಿಡ ಇಲ್ಲ, ಆದಿ ಕರ್ನಾಟಕ ಬರೆಸಬೇಡಿ, ಮಾದಿಗ ಅಂತ ಬರೆಸಿ ಮುಂದೆ ಭವಿಷ್ಯವನ್ನ ಕಟ್ಟಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ, ತಾಲೂಕು ಸಂಚಾಲಕ ಕಡಬ ಶಂಕರ್, ಮುಖಂಡರಾದ ನಟರಾಜು, ಈಶ್ವರಯ್ಯ, ಮಹೇಶ್, ಆಂಜನಪ್ಪ ಸೇರಿದಂತೆ ಮಳೆಕಲ್ಲಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.